ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಮತ್ತು ಶುಭೋದಯ. ನಾವಿವಾಗ ಈಶಾ ಯೋಗ ಸೆಂಟರ್ನ ಒಂದು ಪ್ರಾರ್ಥನಾ ಮಂದಿರದಲ್ಲಿದ್ದೇವೆ. ಪ್ರಾರ್ಥನಾ ಮಂದಿರದ ಆವರಣದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಸಮಯ ಸುಮಾರು ಬೆಳಗಿನ 6 ಗಂಟೆ. ಈಶಾ ಯೋಗ ಸೆಂಟರ್ನ ಎಲ್ಲ ಮೆಡಿಟೇಟರ್ಸು ಅಲ್ಲಿ ತಮ್ಮ ತಮ್ಮ ಸಾಧನೆಗಳು ಮತ್ತು ಯೋಗಾಸನಗಳನ್ನು ಮಾಡ್ತಕ್ಕಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಇವತ್ತು ಈಶಾ ಯೋಗ ಸೆಂಟರ್ನಲ್ಲಿ ನಮ್ಮ ವಾಲಂಟಿಯರಿಂಗ್ನ 5ನೇ ಮತ್ತು ಕೊನೆಯ ದಿನ. ಯಾಕಂದರೆ ನಾವಿವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಸೊ ಇವತ್ತು ನಮ್ಮದು ಒಂದು ಮುಖ್ಯವಾದ ಒಂದು ಈವೆಂಟ್ ಇದೆ. ಸೆಲಂಬಮ್ ಅಂತ ಅದರ ಹೆಸರು. ಸೆಲಂಬಮ್ ಅಂತಂದರೆ ಒಂದು ಮಾರ್ಷಲ್ ಆರ್ಟ್ ಫಾರ್ಮ್ ಸೌತ್ ಇಂಡಿಯಾದ್ದು. ಆ ಸೌತ್ ಇಂಡಿಯಾದ ಮಾರ್ಷಲ್ ಆರ್ಟ್ ಫಾರ್ಮ್ಗೆ ಎಲ್ಲ ಪಾರ್ಟಿಸಿಪೆಂಟ್ಸು ಬರ್ತಾ ಇದ್ದಾರೆ. ನಾವು ಹೋಗಿ ಅಲ್ಲಿ ಇವತ್ತು ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿ ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು. ಅದಕ್ಕಾಗಿ ಬೆಳಗ್ಗೆ 7 ಗಂಟೆಗೇ ಎಲ್ಲ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಇವಾಗ ಗ್ರೌಂಡ್ ಕಡೆ ಹೊರಡ್ತಾ ಇದ್ದೀವಿ. ನೀವು ನೋಡ್ಬೋದು ಆದಿಯೋಗಿಯ ದೃಶ್ಯನ. ಆದಿಯೋಗಿಯ ಎದುರುಗಡೆ ಇರತಕ್ಕಂಥ ವಿಶಾಲವಾದ ಗ್ರೌಂಡ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾಯಿದೆ. ಕೊಯಮತ್ತೂರು ಮತ್ತು ಅದರ ಸುತ್ತ ಇರತಕ್ಕಂಥ ಎಲ್ಲ ಊರುಗಳಿಂದ ಬೆಳಗ್ಗೆ ರಿಜಿಸ್ಟರ್ ಆಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಬಂದಿರೋದು ಮತ್ತು ಅವ್ರನ್ನ ನಾವು ವೆಲ್ಕಮ್ ಮಾಡಿ ಎಲ್ಲರ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರಿಗೆ ತಿಂಡಿ ಪೂರೈಕೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಇವಾಗ ಮಾತಾಡ್ತಾ ಇರೋರು ಆಶ್ರಮದ ಸ್ವಾಮೀಜಿಗಳು ಈ ಸಿಲಂಬಮ್ಮನ್ನು ಕಾರ್ಯಕ್ರಮದ ಮುಖ್ಯಸ್ಥನ ವಹಿಸಿ ನಡೆಸ್ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕ್ರೀಡಾಪಟುಗಳನ್ನು ಅವರು ಸ್ವಾಗತ ಮಾಡಿ ಬರಮಾಡಿಕೊಳ್ತಾ ಇದ್ದಾರೆ. ಊರಿನ ಮುಖ್ಯಸ್ಥರು ಮತ್ತು ಅಲ್ಲಿನ ಕೆಲವೊಂದು ಜನರು ಸ್ವಾಮಿಗಳನ್ನು ಸತ್ಕರಿಸಿ ಅವ್ರನ್ನ ಸನ್ಮಾನ ಮಾಡ್ತಾ ಇರೋದು.
ಸ್ನೇಹಿತರೆ, ನೋಡಿದ್ರಲ್ಲ ಹೇಗಿತ್ತು ಈ ಪ್ರದರ್ಶನದ ವೈಖರಿ. ನನಗಂತೂ ಬಹಳ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊಯಂಬತ್ತೂರಿನ ಸುತ್ತ ಇರತಕ್ಕಂಥ ಹಲವಾರು ಊರುಗಳಿಂದ ಆಯ್ದ ಕ್ರೀಡಾಪಟುಗಳು, ಸುಮಾರು 100ಕ್ಕೂ ಅಧಿಕ ಕ್ರೀಡಾಪಟುಗಳನ್ನು ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥವ್ರು, ರಿಜಿಸ್ಟರ್ ಮಾಡಿರ್ತಕ್ಕಂಥವ್ರು ಬಂದು ಇದರಲ್ಲಿ ಭಾಗವಹಿಸಿದರು. ಅದರಲ್ಲಿ ಕೆಲವೊಂದು ವಿನ್ನರ್ಸ್ಗೆ ಮೆಡಲ್ಗಳನ್ನು ಕೊಟ್ಟು ಸರ್ಟಿಫಿಕೇಷನ್ಗಳನ್ನು ಕೊಡ್ತಾ ಇರೋ ದೃಶ್ಯ. ಈ ಆಟಕ್ಕೆ ರೆಫರಿಗಳಾಗಿ ಸುತ್ತಮುತ್ತಲಿನ ಕಾಲೇಜಿನ ಕ್ರೀಡಾ ಶಿಕ್ಷಕರು, ಸ್ಕೂಲ್ಗಳ ಕ್ರೀಡಾ ಶಿಕ್ಷಕರೆಲ್ಲರೂ ಬಂದಿದ್ದರು. ಅದರಲ್ಲಿ ವಿಶೇಷವಾಗಿ ಒಬ್ಬ ವ್ಯಕ್ತಿ ಇದೇ ಆಟಕ್ಕೆ ದೇಶನ ರೆಪ್ರೆಸೆಂಟೇಷನ್ ಮಾಡಿದವರು ಒಬ್ಬರು ರೆಫರಿಯಾಗಿ ಬಂದಿದ್ದರು. ಅವರು ಈ ಒಂದು ಈವೆಂಟನ್ನು ಬಹಳಷ್ಟು ಹೊಗಳಿದ್ರು, ಈ ಕಲೆನ ಉಳಿಸ್ತಾ ಇರೋದಕ್ಕೆ. ಸ್ನೇಹಿತರೆ, ಆಟ ಎಲ್ಲ ಮುಗಿದಾಯಿತು. ಗೆದ್ದ ವಿದ್ಯಾರ್ಥಿಗಳಿಗೆ ಎಲ್ಲ ಪದಕಗಳನ್ನು ಮತ್ತು ಸರ್ಟಿಫಿಕೇಷನ್ನ ಕೊಟ್ಟರು. ಅದಾದ ಮೇಲೆ ನಾನು ನೋಡಿದ ಈ ದೃಶ್ಯ ಆಟದ ಬಗ್ಗೆ ನನಗೆ ಇದ್ದ ದೃಷ್ಟಿಕೋನವನ್ನೇ ಚೇಂಜ್ ಮಾಡಿಬಿಡ್ತು ಅಂತ ಹೇಳ್ಬೋದು. ಇದು ಏನು ಗೊತ್ತಾ, ನೂರಾರು ಪಾರ್ಟಿಸಿಪೇಟ್ಸ್ ಬಂದಿದ್ದರು, ಬಟ್ ಅದರಲ್ಲಿ ಬೆರಳೆಣಿಕೆಯಷ್ಟು ಜನ ಮಾತ್ರ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ಗಳನ್ನು ಪಡೆಯೋಕ್ಕೆ ಸಾಧ್ಯ. ಬಟ್ ಮಿಕ್ಕವರು ಅವ್ರಿಗೇನು ಸಿಗಲ್ಲ. ಆದರೆ ಇಲ್ಲಿ ಏನು ಗೊತ್ತಾ, ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಷನ್ ಕೊಟ್ಟು ಪ್ರತಿಯೊಬ್ಬರಿಗೂ ಮೆಡಲನ್ನು ಕೊಟ್ಟರು. ಯಾಕೆ ಅಂತಂದರೆ ನಾವು ಅವ್ರ ನಡುವೆ ಗೆದ್ದವರು ಸೋತವರು ಅಂತ ಡಿಫ್ರೆನ್ಸ್ನ ಬಿತ್ತಬಾರ್ದು ಅನ್ನೋದು, ಎಲ್ಲರೂ ಖುಷಿಯಿಂದ ಹೋಗಬೇಕು ಅನ್ನೋ ಒಂದು ಉದ್ದೇಶ ನನಗೆ ಬಹಳ ಇಷ್ಟ ಆಯಿತು. ದಿಸ್ ಈಸ್ ಆ್ಯಕ್ಚುಲಿ ಅ ಸ್ಪೋರ್ಟ್ಸ್ ಸ್ಪಿರಿಟ್. ನಮ್ಮ ವಾಲಂಟಿಯರಿಂಗ್ ಮಾಡಬೇಕಿದ್ದ ಪ್ರೋಗ್ರಾಮನ್ನು ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಟ್ವಿ. ನಂತರ ಅಲ್ಲೇ ಇದ್ದ ಆದಿಯೋಗಿಯ ಮುಂದುಗಡೆ ಹಾಕಿರ್ತಕ್ಕಂಥ ಸ್ಟೇಜಲ್ಲಿ ಕೆಲವೊಂದು ಸಾಂಸ್ಕೃತಿಕ ನೃತ್ಯಗಳು, ಚಟುವಟಿಕೆಗಳು ನಡೀತಾಯಿದ್ವು. ಅಲ್ಲಿ ಹೋಗಿ ಅದನ್ನು ಸ್ವಲ್ಪ ಹೊತ್ತು ವೀಕ್ಷಿಸಿದ್ವಿ. ಪ್ರತಿದಿನ ಈ ಥರದ್ದು ಏನೋ ಒಂದು ಕಲ್ಚರಲ್ ಆ್ಯಕ್ಟಿವಿಟಿ ಅಲ್ಲಿ ಇದ್ದೇ ಇರುತ್ತೆ. ನಾವು ಅಲ್ಲಿ ಇರೋವರೆಗೂ ಪ್ರತಿದಿನ ಯಾವುದೋ ಒಂದು ನೃತ್ಯದ ಕಲಾವಿದರನ್ನ ಪರ್ಫಾರ್ಮ್ ಮಾಡೋದು ನೋಡ್ತಾನೆ ಇದ್ವಿ. ಹಾಗೆ ಇವತ್ತು ಕೆಲವೊಂದು ನೃತ್ಯಗಳನ್ನು ನೋಡಿ ಇವತ್ತು ನಾವು ಅಲ್ಲಿಂದ ಹೊರಡಬೇಕಾಗಿದ್ದರಿಂದ ಆಶ್ರಮದ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಫೈನಲಿ ನಮ್ಮ ಈವೆಂಟ್ ಸಿಲಂಬಂ ಆಟ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು ಇವಾಗ ಆಶ್ರಮದ ಕಡೆ ಹೋಗ್ತಾಯಿದ್ದೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಒಂದು ಈವೆಂಟ್ ಫುಲ್ ಆರ್ಗನೈಸ್ಡ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸು. ಭಾಳಷ್ಟು ಖುಷಿ ಆಯಿತು. ಎಲ್ಲ ಇವಾಗ ಸ್ವಾಮಿ ಬಂದು, ಸ್ವಾಮಿ ಅಂದರೆ ಸದ್ಗುರು ಇದ್ದಾರಲ್ಲ, ಅವರಿಗೆ ಅವ್ರ ಶಿಷ್ಯ ಅಂದರು ಅಂತ ಏನು ಹೇಳ್ತೀವಲ್ಲ, ಈಗ ಆದಿಯೋಗಿಗೆ ಹೆಂಗೆ 7 ಸೈಜಸ್ ಶಿಷ್ಯಂದ್ರಿದ್ದು ಹಾಗೆ ಸದ್ಗುರುಗೂ ಶಿಷ್ಯಂದ್ರಿದ್ದಾರೆ. ಅವರಿಗೆ ನಾವು ಸ್ವಾಮಿ ಅಂತ ಕರಿತೀವಿ. ಆಮೇಲೆ ದೇರ್ ಆರ್ ಹೆಣ್ಣು ಮಕ್ಕಳು ಶಿಷ್ಯಂದ್ರಿದ್ದಾರೆ, ಅವರಿಗೆ ನಾವು ಮಾ ಅಂತ ಕರಿತೀವಿ. ಬ್ರಹ್ಮಚಾರೀಸ್, ಇಬ್ಬರಿಗೂ ಸೇರಿ ಬ್ರಹ್ಮಚಾರೀಸ್ ಅಂತ ಕರಿತೀವಿ. ಸೊ ಅವರೆಲ್ಲ ಬರೀ ಪೂಜೆ ಮಾತ್ರ ಅಲ್ಲ, ದೇ ವಿಲ್ ಹೆಡ್ ಡಿಪಾರ್ಟ್ಮೆಂಟ್ಸ್. ಅಂದರೆ ಎಲ್ಲ ಡಿಪಾರ್ಟ್ಮೆಂಟದ್ದು ಸಿಕ್ಕಾಪಟ್ಟೆ ವರ್ಕನ್ನು ಸದ್ಗುರು ಅವ್ರಿಗೆ ಕೊಡ್ತಾರೆ.
ಅವನ್ನೆಲ್ಲನೂ ಬರೀ ಪೂಜೆ ಮಾಡೋದು, ಅವರು ಸಾಧನೆ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆ ದೊಡ್ಡ ದೊಡ್ಡ ಕೆಲಸಗಳು ಲೈಕ್ ಮಹಾಶಿವರಾತ್ರಿ ಈವೆಂಟ್ ಆರ್ಗನೈಸ್ ಮಾಡೋದು. ಒಂದೊಂದು ಡಿಪಾರ್ಟ್ಮೆಂಟು ಒಬ್ಬೊಬ್ಬರು ಹೆಡ್ ಇರ್ತಾರೆ. ಆಮೇಲೆ ಎಲ್ಲ ಡಿಸಿಷನ್ಸ್ನ ಅವರೇ ತೊಗೋತಾ ಇರ್ತಾರೆ ಸ್ವಾಮಿಗಳು. ಅವ್ರದ್ದು ಹೇಳ್ದಂಗೆ ಎಲ್ಲ ವರ್ಕ್ ನಡೀತಾ ಇರುತ್ತೆ. ಸೊ ಅವರು ಈ ಡಿಪಾರ್ಟ್ಮೆಂಟಿಗೆ ಚೆನ್ನಾಗಿರ್ತಕ್ಕಂಥ ಸ್ವಾಮಿ ಬಂದು ನಮ್ಮ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ವಾಲಂಟಿಯರ್ಸ್ ಮೀಟ್ ಆಯಿತು. ಸೊ ಅದು ಮುಗಿಸ್ಕೊಂಡು ಇವಾಗ ಆಶ್ರಮ ಕಡೆ ಹೋಗ್ತಾಯಿದ್ದೀವಿ. ಸೊ ನಿಮಗೆ ಹೇಗೆ ಅನಿಸ್ತು ಈವೆಂಟ್ದು? ಈವೆಂಟು ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯೆನ್ಸ್ನ ವರ್ಡ್ಸಲ್ಲಿ ವರ್ಣಿಸೋಕ್ಕಾಗಲ್ಲ. ನಾವು ನಮ್ಮನ್ನು ನಂಬಿ ಒಂದು ಎಂಟೈರ್ ಗೇಮ್ ಶೋನ ಕೊಡ್ತಾರೆ ಅಂದರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಅಷ್ಟೇ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೂ ಇರುತ್ತೆ. ಅದೊಂಥರ ಏನೋ ಅಂತಾರಲ್ಲ, ಆಶ್ರಮದ ಒಂದು ಭಾಗ ಆಗಿ ಕೆಲಸ ಮಾಡೋದು ಇಟ್ಸ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಆ್ಯಂಡ್ ನಾವು ಇವತ್ತು ಸೆಲಂಬಮ್ ಅಂತ ಒಂದು ಸ್ಪೋರ್ಟ್ಸ್ ಗೇಮಲ್ಲಿ ಪಾರ್ಟಿಸಿಪೇಟ್ ಅಂದರೆ ಈವೆಂಟ್ ಆರ್ಗನೈಸರ್ಸ್ ಆಗಿ ಥರನೇ ವರ್ಕ್ ಮಾಡಿದ್ವಿ. ಸೇವೆ ಇದೆ, ಆ್ಯಕ್ಚುಲಿ ಸೇವೆ ಮಾಡಿದ್ವಿ. ಅದರಲ್ಲಿ ಎಷ್ಟೊಂದು ಆಲ್ಮೋಸ್ಟ್ 100ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪಾಲ್ಗೊಂಡಿದ್ದರು. ಅದರಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಸರ್ಟಿಫಿಕೇಟ್ ಬರೆಯೋದು, ಆಮೇಲೆ ಅವ್ರದ್ದು ಊಟ ತಿಂಡಿ ನೋಡ್ಕೊಳ್ಳೋದು, ಇದೆಲ್ಲ ಕೆಲಸನೂ ವಾಲಂಟಿಯರ್ಸ್ಗೆ ಕೊಟ್ಟಿರ್ತಾರೆ. ದಿಸ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದು ಲೀಡ್ ಮಾಡೋದು ಲೈಕ್ ನಾವು ಪರ್ಸ್ನಲ್ ಲೈಫಲ್ಲಿ ಬೇರೆ ಬೇರೆ ಟಾಸ್ಕೆಲ್ಲ ಸ್ವಂತ ಮಾಡಿರ್ತೀವಿ. ಬಟ್ ಆ್ಯಸ್ ಅ ಈವೆಂಟ್ ವೇರ್ ನಿಮಗೆ 100ಕ್ಕಿಂತ ಹೆಚ್ಚು ಜನ ಪಾಲ್ಗೊಂಡು, ಎಷ್ಟೊಂದು ಜನ ನಿಮ್ಗಿಂತ ದೊಡ್ಡವರು, ವಯಸ್ಸಿನಲ್ಲಿ ದೊಡ್ಡವರು ಇರ್ತಾರೆ, ಅವರೆಲ್ಲ ಬಂದಿರ್ತಾರೆ. ಅವ್ರ ಜೊತೆ ಎಲ್ಲ ಸಹಕರಿಸ್ಕೊಡ್ದು, ಆಮೇಲೆ ಎಲ್ಲ ಕೆಲಸಗಳನ್ನು ಮುಗಿಸೋದು. ಅದು ಟೈಮ್ ಎಕ್ಸಿಕ್ಯೂಷನ್ ಇರುತ್ತೆ. ನಾವು ಇವತ್ತು ಬೆಳಗ್ಗೆ 7 ಗಂಟೆಗೆ ಇಲ್ಲಿ ವೆನ್ಯೂ ಪ್ಲೇಸಿಗೆ ಬಂದಿದ್ವಿ. ನಿನ್ನೆ ರಾತ್ರಿ 12:30 ತನಕನೂ ವೆನ್ಯೂಲ್ಲೇ ಇದ್ವಿ. ಎಲ್ಲ ಸೆಟಪ್ ಮಾಡಿದ್ವಿ, ಡೆಕೋರೇಷನ್ ಮಾಡಿದ್ವಿ. ಸೊ ಇದನ್ನು ಯಾರೂ ನಿಮ್ಗೆ ಒತ್ತಾಯ ಮಾಡಲ್ಲ ಇಲ್ಲಿ. ದ ಬ್ಯೂಟಿ ಆಫ್ ಸೇವಾ ಇಲ್ಲಿ ಹೆಂಗಂದರೆ, ನಿಮ್ಗೆ ಇದನ್ನು ಮಾಡಿ ಅಂತ ಒತ್ತಾಯ ಮಾಡಲ್ಲ. ನಿಮಗೇನು ಕೆಲಸ ಅಂದರೆ ಒಂದು ಟಾಸ್ಕ್ ವಹಿಸಿರ್ತಾರೆ, ಅದನ್ನ ನೀವು ಮನಸ್ಪೂರ್ವಕವಾಗಿ ಮಾಡಿದ್ರೆ ಸಾಕು ಅವರಿಗೆ. ಸೊ ಅವರೇನು ನಿಮ್ಗೆ ಫಾಲೋಅಪ್ ಮಾಡಲ್ಲ, ನೀವು ಬಂದಿಲ್ಲ ಅಂದರೆ ಕಾಲ್ ಮಾಡಲ್ಲ, ಏನೂ ಮಾಡಲ್ಲ. ಜಸ್ಟ್ ದಟ್ ನಮಗೊಂದು ಫುಲ್ಫಿಲ್ಮೆಂಟ್ ಸಿಗುತ್ತೆ ಇದರಲ್ಲಿ ಮಾಡೋದರಿಂದ, ಖುಷಿ ಸಿಗುತ್ತೆ. ಆಶ್ರಮದ ಒಂದು ಭಾಗ ಆಗಿರ್ತೀವಿ ಅಂತ ಒಂಥರ ತೃಪ್ತಿ ಏನಿರುತ್ತಲ್ಲ, ಅದು ಶಬ್ದಗಳಲ್ಲಿ ವರ್ಣಿಸೋಕ್ಕಾಗಲ್ಲ. ಅಷ್ಟೇ, ಒಂಥರ ವೆರಿ ನ್ಯೂ ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇನ್ನೊಂದು ಹೇಳಲೇಬೇಕು, ಈವೆಂಟ್ ಆರ್ಗನೈಸ್ ಮಾಡಿದಾಗ ನಾವು ಪ್ರತಿಯೊಂದು ಈವೆಂಟ್ ನೋಡಿರ್ತೀವಿ. ಜಿಲ್ಲಾ ಮಟ್ಟ, ನಮ್ಮದು ತಾಲೂಕು ಮಟ್ಟ, ಗ್ರಾಮ, ಅದೆಲ್ಲ ಸ್ಪೋರ್ಟ್ಸ್ ಎಲ್ಲ ನೋಡಿರ್ತೀವಿ. ನಮಗೆ ನಾರ್ಮಲಾಗಿ ಐಡಿಯಾ ಹೆಂಗೆ ಅಂತಂದರೆ, ವಿನ್ನರ್ಸ್ ಮೇ ಬಿ ಫಸ್ಟ್ ಇರ್ಬೋದು, ಸೆಕೆಂಡ್ ಪ್ರೈಸ್ ಇರ್ಬೋದು, ಥರ್ಡ್ ಪ್ರೈಸ್ ಇರ್ಬೋದು, ಈ ಥರ ವಿನ್ನರ್ಸ್ಗೆ ಮಾತ್ರ ನಮಗೆ ಪ್ರೈಸ್ ಕೊಡ್ತಾರೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಬಟ್ ಫಸ್ಟ್ ಟೈಮ್ ನಾವು ನೋಡಿದ್ದು, ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನಂತ ಹೇಳಿದ್ರೆ, ಪಾರ್ಟಿಸಿಪೇಟ್ ಮಾಡಿದವ್ರಿಗೆಲ್ಲರಿಗೂ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಕೊಟ್ಟರು. ಆಮೇಲೆ ಎಲ್ರಿಗೂ ಮೆಡಲ್ ಕೊಟ್ಟರು. ಸೊ ನನಗೆ ಒಂದು ಎಸೆನ್ಸ್ ಅರ್ಥ ಆಗಿದ್ದೇನೆಂದರೆ, ಸದ್ಗುರುಗಳು ಅದನ್ನೇ ಹೇಳೋದಿಲ್ಲಿ ಏನು ಅಂದರೆ, ನಾವು ವಿನ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಆಟ ಆಡೋದು, ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು ಅಂತ. ಸೊ ಅದ್ರದ್ದು ಒಂದು ಎಸೆನ್ಸ್ ನನಗೆ ಬಹಳ ಅಂದರೆ ಬಹಳ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಸೆಲೆಂಬಮ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಫ್ರ್ಯಾಂಕ್, ನಾವು ಮಾಡ್ತಾ ಇರ್ಬೇಕಾದ್ರೆ ನೀವು ಮೋಸ್ಟ್ಲಿ ನಿಂಗೆ ಗೊತ್ತಿತ್ತು? ನನಗೆ ಗೊತ್ತಿರಲಿಲ್ಲ. ನಂಗೆ ಕಡ್ಡಿ ಕೋಲ್ ಜೊತೆ ಆಟ ಅಂತ ಅಷ್ಟೇ ಗೊತ್ತಿತ್ತು. ಇದು ಆಟ ಅಲ್ಲ, ಆ್ಯಕ್ಚುಲಿ ಇದು ಒಂಥರ ಪ್ರತಿಭೆನ ತೋರಿಸೋದು. ನಾವು ಹೆಂಗೆ ಕರ್ನಾಟಕದಲ್ಲಿ ಪ್ರತಿಭಾ, ಇದು ಮಾರ್ಷಲ್ ಆರ್ಟ್ ಆ್ಯಕ್ಚುಲಿ. ಅಂದರೆ ಆಯುಧ ಹಿಡ್ಕೊಂಡು ಆಯುಧ ಅಂತಂದರೆ ಅದರಲ್ಲಿ 3 ಟೈಪ್ ಇದೆ. ಒಂದು ಕೋಲ್ ಹಿಡ್ಕೊಂಡು ಮಾಡೋದು, ಆಮೇಲೆ 2 ಕೈಯಲ್ಲಿ ಕೋಲ್ ಹಿಡ್ಕೊಳ್ಳೋದು, ಇನ್ನೊಂದು ಒಂಥರ ಏನಂದರೆ ಮೆಟಲಲ್ಲಿ, ಅದು ಕರ್ಲಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಏನು ಗೊತ್ತಿಲ್ಲ. ಆ ಥರದ್ದು ಡಿಫೆನ್ಸಿವ್ ಮೆಕ್ಯಾನಿಸಮ್ ಮಾರ್ಷಲ್ ಆರ್ಟ್ ಅದು. ತಮಿಳುನಾಡು ಅಥವಾ ಸದರ್ನ್ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಕಲೆ. ಇದು ನಾನು ಹಿಸ್ಟ್ರಿ ನೋಡ್ಕೊತ ಹೋದೆ. ನನಗೆ ಅಜಾನ್ ಆದಮೇಲೆ ಏನು ಮಾಡಿದ್ರು ಗೊತ್ತಾ, ಬ್ರಿಟಿಷರ್ಸು ಇಲ್ಲಿಗೆ ಬಂದ ಮೇಲೆ ಈ ಥರ ಕಲೆಗಳನ್ನು ಎಲ್ಲ ಮಟ್ಟ ಹಾಕ್ಬಿಟ್ಟಿದ್ದಾರೆ. ಯಾಕೆ ಗೊತ್ತಾ, ಇಲ್ಲಿನ ಜನರು ದಂಗೆ ಮಾಡೋದು ಅವ್ರ ವಿರುದ್ಧ ಅಂತ. ಈ ಥರದ್ದು ಎಷ್ಟೋ ಕಲೆಗಳು ಮುಚ್ಚಿ ಹೋಗ್ಬಿಟ್ಟವೆ. ಆ ಥರದ್ದನ್ನು ಸದ್ಗುರುಗಳು ಹೆಕ್ಕಿ ತೆಗೆದು ಅದನ್ನು ನಮಗೆ ನೆನಪಿಸ್ತಾ ಇದ್ದಾರೆ. ಅದನ್ನು ಅವಾರ್ಡ್ ಕೊಡೋದು, ಪಾರ್ಟಿಸಿಪೇಟ್ ಮಾಡಿಸೋದು. ಪಾಪ ಅಲ್ಲಿ ಬಂದವರು ಒಬ್ಬರು ಈ ಮಾರ್ಷಲ್ ಆರ್ಟಲ್ಲಿ ನ್ಯಾಷನಲ್ ಲೆವೆಲ್ ಹೋಗಿದ್ದರು, ಅವ್ರನ್ನ ಕರೆಸಿದ್ರು. ಅವ್ರಿಗೆ ಖುಷಿ ನೋಡಿದ್ರೆ ಎಷ್ಟಿತ್ತು ಅಂದರೆ,
ನಮ್ಮ ನೇಟಿವ್ ಒಂದು ಕಲೆಗೆ ಇಷ್ಟೊಂದು ಬೆಲೆ ಕೊಡ್ತಾ ಇದ್ದಾರೆ ಅಂತ ಭಾಳ ಖುಷಿಯಿಂದ ಹೋದ್ರು ಅವರು. ಇದು ನೋಡಿ, ನಾವು ಕನ್ನಡದವರು ತಮಿಳು ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಹೇಳ್ತೀನಿ ನಾನು. ನಮ್ಮಲ್ಲಿ ಯಾವುದೂ ಭೇದ ಭಾವ ಇರಲೇಬಾರ್ದು. ಯಾಕೆ ಅಂತಂದರೆ ನಾವು ನಮ್ಮನೆ ಪ್ರೀತಿಸಿದಷ್ಟು ಪಕ್ಕದ ಮನೆ ಜೊತೆ ಚೆನ್ನಾಗಿರಬೇಕು. ನಮ್ಮದೆಲ್ಲ ಒಂದೇ ಭಾರತ, ಆಯಿತಾ. ನಾವು ಅವರು ಇವರು ಅಂತ ಡಿವೈಡ್ ಆಗಿ ಸಿಕ್ಕಾಪಟ್ಟೆ ರೀಸನ್ಸ್ ಇದೆ. ಸೊ ನಮ್ಮದು ಭಾರತವಾಗಿ ಅಟ್ಲೀಸ್ಟ್ ಅದು ನಮ್ಮ ಹಂಗೆ ನೋಡೋಕೆ ಹೋದರೆ ಇದು ಇಡೀ ಪ್ರಪಂಚನೇ ನಮ್ಮೂರು ನಮ್ಮ ಮನೆ ಅಂತ ಹೇಳ್ಬೋದು. ಬಟ್ ಆ್ಯಸ್ ಎ ಲಾರ್ಜ್ ಎಂಟಿಟಿ ನಾವು ಭಾರತ ಇದೆ. ಸೊ ವಿ ಶುಡ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್. ರಾಜಕೀಯವಾಗಿ ಏನೇನೋ ಬೇಳೆ ಬಯಸ್ಕೊತಾ ಇರ್ಬೋದು, ಅವರು ವೈಷಮ್ಯ ಹುಟ್ಟಿಸ್ತಿರ್ಬೋದು, ಬಟ್ ನಾವು ಎವ್ರಿ ಕಲ್ಚರ್ನ ರೆಸ್ಪೆಕ್ಟ್ ಮಾಡಬೇಕು. ಅದನ್ನೇ ನಮಗೆ ಸದ್ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ವಂಡರ್ಫುಲ್ಲಾಗಿ ನಾನು ಇವಾಗ ಅನಿಸ್ತಾ ಇರೋದೇನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಈ ಥರ ಯಾವ ಕಲೆಗಳಿವೆ ಅವನ್ನೆಲ್ಲ ರಿಸರ್ಚ್ ಮಾಡಬೇಕು, ತೆಗಿಬೇಕು ಅಂತ ಅನಿಸ್ತಾ ಇದೆ ನನಗಿವಾಗ. ಅದ್ರ ಬಗ್ಗೆ ವಿಡಿಯೋಸು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸಿಕ್ಕರೆ. ಸೊ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಇವತ್ತಿಗೆ ಮಾತ್ರ. ವೆರಿ ವೆರಿ ಹ್ಯಾಪಿ.